ಪುರಾತನ ಗಂಗಾಧರೇಶ್ವರ ಕೆರೆಯ ವಾಲ್ ಬಿರುಕು, ಕೆರೆಯ ನೀರು ಪೋಲೋ ಪೋಲು. ಹೌದು, ಕೊರಟಗೆರೆ ಪಟ್ಟಣದಲ್ಲಿರುವಂತಹ ಗಂಗಾಧರೇಶ್ವರ ಕೆರೆಗಳು ಖಾಲಿ ಇದ್ದಂಥ ಸಂದರ್ಭದಲ್ಲಿ ಬಿರುಕು ಬಿಟ್ಟ ಸ್ಥಳಗಳನ್ನು ಸರಿಪಡಿಸಿದ್ರೆ ಈ ನೀರು ಪೋಲಾಗದಂತೆ ತಡೆ ಹಿಡಿದು ಮುಂದೆ ಆಗುವ ಅನಾಹುತಗಳನ್ನು ತಡೆಯಬಹುದಾಗಿತ್ತು ಏನೋ. ಆದರೆ ಮುಂದಿನ ದಿನಗಳಲ್ಲಿ ಕೆರೆಗಳಿಂದ ಭಾರಿ ಗಂಡಾಂತರ ಎದುರಾಗಲಿದೆ. ಕೆರೆಗಳಿಗೆ ಸಂಬಂಧಪಟ್ಟ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಕೊರಟಗೆರೆಯಲ್ಲಿ ಇಲ್ಲವೇ ಇಲ್ಲ. ಅದರಿಂದಲೇ ಇಷ್ಟೆಲ್ಲ ಅವಾಂತರಗಳಿಗೆ ಸಾಕ್ಷಿ ಆಗ್ತಾ ಇದೆ ಅಂತ ರೈತರು ಆರೋಪವನ್ನು ಮಾಡ್ತಾ ಇದ್ದಾರೆ. ಮಳೆ ಬಂದಾಗ ಕೆರೆಗಳ ಬಿರುಕು ಕಾಣುತ್ತೆ. ಈ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಕೆರೆಗಳ ಬಗ್ಗೆ ಜಾಗೃತಿಯನ್ನ ವಹಿಸಬೇಕು. ಗಂಗಾಧರೇಶ್ವರ ಕೆರೆಯಲಾಗಿರುವಂತಹ ಸಮಸ್ಯೆಯ ಬಗ್ಗೆ ರೈತರಿಂದ ತಹಶೀಲ್ದಾರ್ ಹಾಗೂ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೊಡಲಾಗಿದೆ. ಇನ್ನು ಮಾಹಿತಿ ತಿಳಿದ ತಕ್ಷಣ ಸ್ಥಳಕ್ಕೆ ಆಗಮಿಸಿದ್ರು ತಹಶೀಲ್ದಾರ್ ಮಂಜುನಾಥ್. ಖುದ್ದು ಪರಿಶೀಲನೆ ನಡೆಸಿದಾಗ 8 ಅಡಿ ಆಳದಷ್ಟು ಕೆರೆಯ ವಾಲ್ ಬಳಿ ಬಿರುಕು ಹಾಗೂ ಕುಸಿತವಾಗಿರುವುದನ್ನು ಕಂಡುಹಿಡಿದಿದ್ದಾರೆ. ಇನ್ನು ತಕ್ಷಣ ಆರ್ಐ, ವಿಎ ಹಾಗೂ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳನ್ನ ಕೆರೆಯ ಬಳಿ ಕರೆಸಿ ಕೂಡಲೇ ಬಿರುಕು ಬಿಟ್ಟ ಸ್ಥಳಕ್ಕೆ ಮರಳಿನ ಚೀಲಗಳನ್ನು ತುಂಬುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ರು ತಹಶೀಲ್ದಾರ್. ಇನ್ನು ಜೆಸಿಬಿಯನ್ನ ಕರೆಸಿ ಮರಳಿನ ಚೀಲಗಳನ್ನು ತುಂಬಿ ಬಿರುಕು ಬಿಟ್ಟಂತಹ ಸ್ಥಳಕ್ಕೆ ಮರಳಿನ ಚೀಲಗಳನ್ನು ಹಾಕಿ ತಾತ್ಕಾಲಿಕ ವ್ಯವಸ್ಥೆಯನ್ನ ಮಾಡಿದ್ರು ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಹಾಗೂ ತಹಶೀಲ್ದಾರ್ ಕೆ ಮಂಜುನಾಥ್. ಇನ್ನು ಇದೇ ಸಂದರ್ಭದಲ್ಲಿ ವೃತ್ತ ನಿರೀಕ್ಷಕರಾದಂತಹ ಅನಿಲ್, ತಹಶೀಲ್ದಾರ್ ಆದಂತಹ ಮಂಜುನಾಥ್ಗೆ, ಕಂದಾಯ ಅಧಿಕಾರಿಗಳಾದಂತಹ ಬಸವರಾಜು, ಪವನ್, ಪಟ್ಟಣ ಪಂಚಾಯಿತಿ ಹೆಲ್ತ್ ಆಫೀಸರ್ ಹುಸೇನ್, ಆರ್ಐ ವೇಣುಗೋಪಾಲ್ ಸೇರಿದಂತೆ ರೈತರಾದ ರಂಗನಾಥ್ ಹಾಗೂ ಇತರರು ಹಾಜರಿದ್ದರು. ಕೊರಟಗೆರೆ ಪಟ್ಟಣ ವ್ಯಾಪ್ತಿಯಲ್ಲಿ ಬರುವಂಥ ಗಂಗಾಧರೇಶ್ವರ ದೇವಸ್ಥಾನದ ಹತ್ತಿರ ಇರ್ತಕ್ಕಂಥ ಗಂಗಾಧರೇಶ್ವರ ಕೆರೆ ಎಂದೇ ಪ್ರಖ್ಯಾತಿಯನ್ನು ಹೊಂದಿರತಕ್ಕಂಥ ಕೆರೆಯಲ್ಲಿ ಏನು ವಾಲ್ ಇತ್ತು, ಆ ಒಂದು ವಾಲಿನ ತಡೆಗೋಡೆಯಲ್ಲಿ ನೀರು ಲೀಕೇಜ್ ಆಗ್ತಾ ಇದೆ. ಅದರಿಂದ ಈಗ ನಾವು ನಮ್ಮ ಪೊಲೀಸ್ ಇನ್ಸ್ಪೆಕ್ಟರು ಮತ್ತು ಪಟ್ಟಣ ಪಂಚಾಯಿತಿಯ ಸಿಬ್ಬಂದಿಯವರೆಲ್ಲ ಭೇಟಿ ಮಾಡಿ ಹಾಗೂ ಸ್ಥಳೀಯರು ಕೂಡ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಅದನ್ನು ತಡೆಯೋದಕ್ಕೋಸ್ಕರ ಈಗ ಸ್ಯಾಂಡ್ ಬ್ಯಾಗ್ಗಳನ್ನು ಅಳವಡಿಸಿ ಮುನ್ನೆಚ್ಚರಿಕಾ ಕ್ರಮವಾಗಿ ಅಗತ್ಯ ಕ್ರಮವನ್ನು ಕ್ರಮವಹಿಸ್ತೀವಿ. ತಮ್ಮ ಗಮನಕ್ಕೆ ಬಂದಿದ್ದು ಯಾವಾಗ ಏನಾಯ್ತು? ಈಗ ಮೊನ್ನೆ ಒಂದು 2 ದಿನದ ಹಿಂದೆ ಗಮನಕ್ಕೆ ಬಂದಿತ್ತು. ಅದನ್ನು ಪರಿಶೀಲನೆ ಮಾಡೋಕ್ಕೆ ಹೇಳಿದೆ. ಬಟ್ ಕಾರಣಾಂತರಗಳಿಂದ ಅದು ಯಾರಿಗೆ ಯಾವ ಇಲಾಖೆಗೆ ಸೇರುತ್ತೆ ಅಂತೇಳಿ ಒಂದು ಗೊಂದಲ ಇರೋದರಿಂದ ಅದು ವಿಳಂಬ ಆಗಿದೆ. ಈಗ ಅದರಿಂದ ಇಷ್ಟೊತ್ತಲ್ಲಾದರೂ ಕೂಡ ಈಗ ಪರಿಶೀಲನೆ ಮಾಡಿ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು